ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಬಳ್ಳಾರಿ DCC ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಅರ್ಜಿ ಶುಲ್ಕ ಏನು, ಕೊನೆಯ ದಿನಾಂಕ ಏನು, ಯಾವ ರೀತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದು ಅದು ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇವಾಗ ನೋಡ್ತಾ ಇದ್ದೀರಾ, ಅಧಿಕೃತವಂತ ಅಧಿಸೂಚನೆ ಬಳ್ಳಾರಿ ಜಿಲ್ಲಾ ಸಹಕಾರಿ ಬ್ಯಾಂಕ್ನಿಂದ ಹೊರಡಿಸಿರುವಂಥ ಅಧಿಸೂಚನೆ ಇದು ನೋಡ್ತಾ ಇರೋದು. ಮೊದಲನೇದಾಗಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ, ಕೊನೆಯ ದಿನಾಂಕ ನೋಡಿದರೆ 6/4/2026 ಈ ಒಂದು ಅರ್ಜಿ ಪ್ರಾರಂಭ ಆಗಿದ್ದಾವೆ ಮತ್ತು ಕೊನೆಯ ದಿನಾಂಕ ಬಂದು 6/5/2026 ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ನಿಮಗೆ 1 ತಿಂಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಈ ತಿಂಗಳು ನಿಮಗೆ 6ನೇ ತಾರೀಕು ಪ್ರಾರಂಭ ಆಗಿ ಮುಂದಿನ ತಿಂಗಳು ನಿಮಗೆ 6ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಶುಲ್ಕ ಪಾವತಿ ದಿನಾಂಕ ಮತ್ತು ಅರ್ಜಿ ಕೊನೆಯ ದಿನಾಂಕ 6ನೇ ತಾರೀಕು ಇಟ್ಟಿದ್ದಾರೆ. ಎರಡು ಒಂದೇ ದಿನಾಂಕವನ್ನು ಮೆನ್ಷನನ್ನು ಮಾಡಿದ್ದಾರೆ. ಇವಾಗ ಬನ್ನಿ ಯಾವ್ಯಾವ ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ ಅಂತ ನೋಡೋಣ. ಮೊದಲನೇದಾಗಿ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರಲ್ಲಿ ಒಟ್ಟು 22 ಹುದ್ದೆಗಳನ್ನು ಒಳಗೊಂಡಿದೆ. ಇದಕ್ಕೆ ಬೇಸಿಕ್ ಸ್ಯಾಲ್ರಿ ಬಂದು 44,425 ಅಂತ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆ ಏನಿದೆಯಲ್ಲ, ನಿಮಗೆ ಡಿಗ್ರಿ ಮೇಲೆ ಒಂದು ಕಾಲ್ಫಾರ್ಮ್ ಆಗಿರುವಂಥದ್ದು ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು. ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರು SD ಅಂತ ಏನು ಕರಿತೀವಲ್ಲ, SD ಪೋಸ್ಟ್ಗಳು ಒಟ್ಟು 28 ಪೋಸ್ಟ್ಗಳನ್ನು ಒಳಗೊಂಡಿದೆ. ವೇತನ ಶ್ರೇಣಿ 34,000ರಿಂದ ಪ್ರಾರಂಭ ಆಗಿ 58,000ವರೆಗೂ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸ್ಥಳೀಯರೊಂದು ಇದೆ 371 ಭಾಗದಲ್ಲಿ ಕೂಡ ಈ ಒಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಹೊಸಪೇಟೆಯಲ್ಲಿರುವಂಥ ಈ ಒಂದು ಬ್ರಾಂಚಲ್ಲಿ ವರ್ಕ್ ಮಾಡೋದಿರುತ್ತೆ. ಅದೇ ರೀತಿಯಾಗಿ ವಾಹನ ಚಾಲಕರು ಹುದ್ದೆಗೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಬಳ್ಳಾರಿ DCC ಬ್ಯಾಂಕ್ನಲ್ಲಿ ಕೇವಲ 1 ಪೋಸ್ಟನ್ನು ಒಳಗೊಂಡಿದೆ. ವಾಹನ ಚಾಲಕ ಡ್ರೈವರ್ ಪೋಸ್ಟು 1 ಇರುತ್ತೆ. ಇದಕ್ಕೆ 31,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟು SLC ಮೇಲೆ ಇರುವಂಥದ್ದು. SD ಪೋಸ್ಟು ಬಂದು PUC ಮೇಲೆ ಇರುವಂಥದ್ದು. ಇದು SLC ಮೇಲೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಸೇವಕರು ಅಂತ ಕೊಟ್ಟಿದ್ದಾರೆ. ಕಿರಿಯ ಸೇವಕರು ಒಟ್ಟು 31 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. 29,600 ಬೇಸಿಕ್ ಪೇಮೆಂಟ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಹುದ್ದೆಗಳು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡಕ್ಕೂ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಎರಡು ಒಳಗೊಂಡಿರುತ್ತೆ. ಮತ್ತು ವಿದ್ಯಾರ್ಥಿ ಅವಾಗಲೇ ಹೇಳಿದೆ ನಿಮಗೆ, ಪ್ರಥಮ ದರ್ಜೆ FDA ಪೋಸ್ಟಿಗೆ ನಿಮಗೂ ಡಿಗ್ರಿ ಮುಗಿದಿರಬೇಕು. SDA ಪೋಸ್ಟಿಗೆ PUC ಪಾಸಾಗಿರಬೇಕು. PUC ಮೇಲಿದೆ. ವಾಹನ ಚಾಲಕರು SLC ಪಾಸಾಗಿರಬೇಕು ಮತ್ತು ಕನ್ನಡ ಓದಲು ಬರಬೇಕು ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. ಯಾಕೆ ಡ್ರೈವರ್ ಹುದ್ದೆಗೆ ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕಿರಿಯ ಸೇವಕರ ಹುದ್ದೆಗೆ SLC ಪಾಸಾಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕಂತ ಕೊಟ್ಟಿದ್ದಾರೆ.